ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ, ಅದೇ ರೀತಿ ಕಳೆದ ವಾರ ಯಾವೆಲ್ಲ ಸೆಕ್ಟರ್ಗಳು ಯಾವ ರೀತಿ ಮೂವನ್ನು ಕೊಟ್ಟು, ಅದೇ ರೀತಿ ಲೇಟೆಸ್ಟ್ ವಾರ್ನ ಅಪ್ಡೇಟ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವು ನಿಫ್ಟಿಯ ಚಾರ್ಟನ್ನು ನೋಡಿದ್ರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಸ್ವಲ್ಪ ಕನ್ಸಾಲ್ಟೇಷನನ್ನು ಮಾಡ್ತಾಯಿತ್ತು, ಹೈಯರ್ ಲೆವೆಲಲ್ಲಿ ಟ್ರೇಡಿಂಗನ್ನು ಮಾಡ್ತಾಯಿತ್ತು. 24,000 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಆಯಿತು ನಿಫ್ಟಿಗೆ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟ್ ಕಡೆ ಗಮನವನ್ನು ಕೊಡೋದ್ರೆ ಗ್ಲೋಬಲ್ ಮಾರ್ಕೆಟ್ ಫ್ಲಾಟ್ ಟು ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿ ಹಾಗೆ ಅಮೆರಿಕದ ಮಾರ್ಕೆಟ್ಗಳು ಫ್ಲಾಟ್ ಟು ಪಾಸಿಟಿವ್ ಇದೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ 50ಯಲ್ಲಿ ನಾವು 42 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿರೋದನ್ನು ನೋಡ್ಬೋದು. ಅದೇ ರೀತಿ ಕೇವಲ 8 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿರೋದನ್ನು ನೋಡ್ಬೋದು. ಹಾಗೆ ನಿಫ್ಟಿ 500ಅಲ್ಲಿ 433 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟರೆ ಕೇವಲ 63 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟು. ಹಾಗೆ ಕಳೆದ ವಾರ ಯಾವೆಲ್ಲ ಸೆಕ್ಟರ್ಗಳು ಯಾವ ರೀತಿ ಮೂವನ್ನು ಕೊಟ್ಟು ಅಂತ ನೋಡಿದರೆ, ನಿಫ್ಟಿ ರಿಯಾಲಿಟಿ ಹೈಯೆಸ್ಟ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ಒಂದು 12% ಅಪ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್, ಆಟೋ ಇವೆಲ್ಲ ಒಂದಷ್ಟು ಹೈಯೆಸ್ಟ್ ಮೂವನ್ನು ಕೊಟ್ಟಂಥ ಇಂಡೆಕ್ಸ್ಗಳಾಗುತ್ತೆ. ಸೆಕ್ಟರ್ ಕಡೆ ಗಮನವನ್ನು ಕೊಡೋದಾದರೆ ಸೆಕ್ಟ್ರಲ್ಲಿ ಟೆಲಿಕಮ್ಯುನಿಕೇಷನ್, ಕಮರ್ಷಿಯಲ್ ಸಪ್ಲೈಸ್, ಆಟೋಮೊಬೈಲ್ಸ್, ಫರ್ಟಿಲೈಸರ್ಸ್, ರಿಯಾಲಿಟಿ ಇವೆಲ್ಲ ಒಂದಷ್ಟು ಸ್ಟ್ರಾಂಗ್ ಆಗಿ ಮೂವನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ. ಅದೇ ರೀತಿ ಆಯಿಲ್ ಆ್ಯಂಡ್ ಗ್ಯಾಸು ಸ್ವಲ್ಪ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಫಾರ್ಮಾ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಸಾಫ್ಟ್ವೇರ್ ಸರ್ವಿಸ್ಗಳು ಕೂಡ ಒಂದಷ್ಟು ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಎಲ್ಲ ಸೆಕ್ಟರ್ಗಳು ಕಳೆದ ವಾರ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. FIDI ಡಾಟಾವನ್ನು ನಾವು ಅಬ್ಸರ್ವ್ ಮಾಡಿದ್ರೆ 10 ಏಪ್ರಿಲ್ ದಿನ FII ತುಂಬ ಸಮಯದ ನಂತರ ಸ್ವಲ್ಪ ಬೈಯಿಂಗನ್ನು ಮಾಡಿದರೆ 672 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡಿದರೆ. 9 ಏಪ್ರಿಲ್ ದಿನ 1,700 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡಿದ್ದಾರೆ. ಅದಕ್ಕಿಂತ ಹಿಂದೆ 2,800, 8,000 ಹೆವಿ ಸೆಲ್ಲಿಂಗನ್ನು ಏನು ಮಾಡ್ತಾಯಿದ್ರು, ಅದು ಈಗ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕಳೆದ ಒಂದು 3-4 ದಿನದಿಂದ ಕಡಿಮೆಯಾಗಿ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ 10 ಏಪ್ರಿಲ್ ದಿನ ಒಂದು ಪಾಸಿಟಿವ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಬೇಕಾಗುತ್ತೆ ಈ ಪಾಸಿಟಿವ್ ನಂಬರ್ ಕಂಟಿನ್ಯೂ ಆಗುತ್ತೆ ಅಂತ. ಕಂಟಿನ್ಯೂ ಆದರೆ ಅದು ಬೆಟರ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಹಾಗೆ ಕ್ರೂಡ್ ಆಯಿಲ್ ಕಡೆ ಗಮನವನ್ನು ಕೊಡಿದ್ರೆ 96.5 ಒಂದು ದೊಡ್ಡ ಕ್ರ್ಯಾಶ್ ಆದ ನಂತರ ಸೀಸ್ಫೈರ್ ಅನೌನ್ಸ್ಮೆಂಟ್ ಆದ ನಂತರ ಒಂದು ಕ್ರ್ಯಾಶ್ ಆಗುತ್ತೆ. ಅದಾದ ನಂತರ ಫ್ಲ್ಯಾಟಾಗಿ ಟ್ರೇಡನ್ನು ಮಾಡ್ತಾಯಿದೆ. ಹಾಗೆ ರುಪಿ ಪ್ರೈಸನ್ನು ನೋಡಿದ್ರೆ ಕರೆಂಟ್ಲಿ 93 ಡಾಲರ್ನ ಎಗನೆಸ್ಟ್ 92.2 ಬಂದಿತ್ತು. ಬಟ್ ಅಗೇನ್ ಒಂದು ರೈಸನ್ನು ಕಾಣ್ತಾಯಿದೆ, 93 ಟ್ರೇಡಿಂಗನ್ನು ಮಾಡ್ತಾಯಿದೆ. ಅದೇ ರೀತಿ ವಾರ್ ರಿಲೇಟೆಡ್ ಅಪ್ಡೇಟನ್ನು ನೋಡಿದ್ರೆ ಕರೆಂಟ್ಲಿ ಸೀಸ್ಫೈರ್ ಆದ ನಂತರ ಒಂದು ಟಾಕ್ ನಡೀತಾ ಇದೆ. ಸೊ ನೆಕ್ಸ್ಟ್ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂತ, ಇದು ನಿನ್ನೆ ಕೂಡ ಏಪ್ರಿಲ್ 11ರಂದು ಕೂಡ ನಡೀತಾ ಇದೆ. ಇದು ನನಗೆ ವಿಡಿಯೋ ಮಾಡ್ತಿರುವಾಗಲೂ ಕೂಡ ಇದು ಇನ್ನು ಮುಂದುವರಿಯುತ್ತೆ. ಮಂಡೇ ಹೊತ್ತಿಗೆ ಮೇ ಬಿ ಒಂದು ಔಟ್ಕಮ್ ಬರ್ಬೋದು. ಮಂಡೇ ಮಾರ್ಕೆಟ್ ಓಪನ್ ಆಗೋ ಹೊತ್ತಿಗೆ ಒಂದು ಔಟ್ಕಮ್ ಬರ್ಬೋದು. ಆ ಔಟ್ಕಮ್ನ ಮೇಲೆ ಮೇ ಬಿ ಮಂಡೇ ಓಪನಿಂಗ್ ಡಿಸೈಡ್ ಆಗ್ಬೋದು. ಸೊ ಸೀಸ್ಫೈರ್ ಮುಂದುವರಿಯುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಅದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಯಾವ್ಯಾವ ರೀತಿ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಆ್ಯಸ್ ಆಫ್ ನೌ ಇರುವಂಥ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಇರಾನ್ ಏನಿದೆ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಕ್ಲೈಮ್ ಮಾಡ್ತಾ ಇದೆ. ಅದರ ಮೇಲೆ ಒಂದು ಕಂಟ್ರೋಲನ್ನು ಇಟ್ಕೊಳ್ಳುವಂಥ ಒಂದು ಮಾತನ್ನು ಮುಂದಿಡ್ತಾ ಇದೆ. ಅದು ಯಾವ ರೀತಿ ಮುಂದೆ ಡೆವಲಪ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಅದೇ ರೀತಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದ್ರೆ ಮೊದಲನೇದಾಗಿ ನಾವು ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ವೀಕ್ಲಿ ಚಾರ್ಟಲ್ಲಿ ಈ ವಾರ ಒಂದು ಸ್ಟ್ರಾಂಗ್ ಪಾಸಿಟಿವ್ ಕ್ಯಾಂಡಲನ್ನು ನಾವು ನೋಡ್ತೀವಿ. ಸೊ ಒಂದು ಶಾರ್ಪಾಗಿ ಡೌನ್ ಬರ್ತಿದ್ದು. ಪ್ರೀವಿಯಸ್ ವೀಕ್ ಒಂದು ಇಂಡಿಸಿಷನ್ ರೀತಿಯ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ವಾರ ಒಂದು ಸ್ಟ್ರಾಂಗ್ ಆಗಿ ರಿವರ್ಸಲ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಒಂದು ಪಾಸಿಟಿವ್ ಆದ ಕ್ಯಾಂಡಲ್ ಆಗುತ್ತೆ ವೀಕ್ಲಿ ಚಾರ್ಟಲ್ಲಿ ನೋಡಿದ್ರು ಕೂಡ. ಅದೇ ರೀತಿ ಅದು ಕ್ರಿಯೇಟ್ ಆಗಿರುವಂಥದ್ದು ಸ್ಟ್ರಾಂಗ್ ಸಪೋರ್ಟ್ ಏನಿತ್ತು ಆ ಝೋನ್ ಅಂತಲೇ ಒಂದು ಈ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುವಂಥದ್ದು ಬೆಟರ್ ಆಗುತ್ತೆ. ಈ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಈ ಸಪೋರ್ಟ್ ಝೋನನ್ನು ನಾವು ಮೆನ್ಷನ್ ಮಾಡಿದ್ವಿ. ಸೊ ಅಲ್ಲಿಂದ ಒಂದು ರಿವರ್ಸಲ್ ಮೂವನ್ನು ಕೊಟ್ಟಿದೆ. ಸೊ ವೀಕ್ಲಿ ಚಾರ್ಟಲ್ಲಿ ನೋಡಿದಾಗ ಕಂಟಿನ್ಯೂಸ್ ಆಗಿ ಡೌನ್ ಬರ್ತಿತ್ತು, ಒಂದು ರಿವರ್ಸಲ್ ಮೂವನ್ನು ಕೊಟ್ಟಿದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ನಾವು ಈ ಡೌನ್ ಮೂವ್ನ ರಿಟ್ರೇಸ್ಮೆಂಟನ್ನು ನೋಡಿದಾಗ ಮೇ ಬಿ 50% ರಿಟ್ರೇಸ್ಮೆಂಟ್ 24,300 ಬರುತ್ತೆ. ನೆಕ್ಸ್ಟ್ 24,750 61.8% ರಿಟ್ರೇಸ್ಮೆಂಟ್ ಬರುತ್ತೆ ಈ ಡೌನ್ ಮೂವ್ನ ರಿಟ್ರೇಸ್ಮೆಂಟ್. ಸೊ ಅದು ಸಮ್ ಲೆವೆಲ್ ಆಗುತ್ತೆ, ಅದನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಸೊ ಲೋವರ್ ಲೆವೆಲಲ್ಲಿ ಈಗ ಒಂದು ಸಪೋರ್ಟನ್ನು ಪಡ್ಕೊಂಡಿರೋದ್ರಿಂದ ನೆಕ್ಸ್ಟ್ ವೀಕ್ಲಿ ಚಾರ್ಟ್ಗೆ ಇಂಪಾರ್ಟೆಂಟ್ ಆದ ಸಪೋರ್ಟ್ ಯಾವುದಾಗುತ್ತೆ, 22,150 ಝೋನ್ ಅಥವಾ 22,200 ಝೋನ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2-3 ಬಾರಿ ಈ ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಂಡಿರುವಂಥದ್ದು. ಒಂದು 22,000 ಝೋನ್ ಏನಾಗುತ್ತೆ ಬ್ರಾಡ್ ಆಗಿ ವೀಕ್ಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಆಗಿ ಡೌನ್ ಬರ್ತಾ ಇತ್ತು. ಇಲ್ಲೆಲ್ಲ ಇರುವಂಥ ಗ್ಯಾಪ್ಗಳನ್ನು ಫಿಲ್ ಮಾಡುತ್ತೆ. ಲೋವರ್ ಲೋವನ್ನು ಮಾಡಿಕೊಂಡು ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿತ್ತು. ನಾವೆಲ್ಲಿ ನೋಡಿದ್ರೆ ಕ್ಲಿಯರಾಗಿ ಒಂದು ಲೋವರ್ ಲೋ ಸ್ಟ್ರಕ್ಚರ್ನ ಮಾಡ್ಕೊಂಡು ಡೌನ್ ಬರ್ತಿತ್ತು. ಮೊದಲ ಬಾರಿ ಈಗ ಈ ಸ್ವಿಂಗ್ಗಳನ್ನು ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿದೆ. ಅದೇ ರೀತಿ ಇಲ್ಲಿ 2 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಏನಿದೆ, ಈ 24,000 ಲೆವೆಲ್ ಏನಾಗುತ್ತೆ ಆ ಲೆವೆಲ್ಗಿಂತ ಮೇಲೆ ಈಗ ಕ್ಲೋಸಿಂಗನ್ನು ಕೊಡ್ತಾ ಇರುವಂಥದ್ದು ಬೆಟರ್ ಆಗುತ್ತೆ. ನೆಕ್ಸ್ಟ್ ಡೈಲಿ ಚಾರ್ಟ್ಗೆ ಇಂಪಾರ್ಟೆಂಟ್ ಏನಾಗುತ್ತೆ, ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಇಲ್ಲಿ 23,122 ಕ್ಲೋಸಿಂಗನ್ನು ಕೊಟ್ಟಿತ್ತು. ನೆಕ್ಸ್ಟ್ ಸೀಸ್ಫೈರ್ ಅನೌನ್ಸ್ ಆದ ನಂತರ ಒಂದು ಬಿಗ್ ಗ್ಯಾಪನ್ನು ಮಾಡುತ್ತೆ. 23,850 ಲೆವೆಲ್ ಹತ್ರ ಓಪನ್ ಆಗುತ್ತೆ, ಒಂದು ಅಪ್ಪನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಲೋನ ಕ್ರಿಯೇಟ್ ಮಾಡುತ್ತೆ. 23,700 ಅಂತ ನಾವು
ರೀಡ್ ಮಾಡ್ಬೋದು 680 700. ಆ ಲೋ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಪ್ರೈಸ್ ಅಪ್ ಹೋಗುತ್ತೆ. ನೆಕ್ಸ್ಟ್ ಡೇ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಅಗೇನ್ ನೆಕ್ಸ್ಟ್ ಡೇ ಒಂದು ಪ್ರೈಸ್ ಅಪ್ ಮೂವನ್ನು ಕೊಡುತ್ತೆ. ಈ ಲೋವರ್ ಲೆವೆಲ್ ಏನಾಗುತ್ತೆ, ಇದೊಂದು ಸಪೋರ್ಟ್ ಆಗುತ್ತೆ. ಈ ಝೋನ್ಗೆ ಬಂದಾಗ ಇಲ್ಲಿ ಒಂದಷ್ಟು ಬೈಯಿಂಗ್ ಬಂದಿರುವಂಥದ್ದು, ನೆಕ್ಸ್ಟ್ ಪ್ರೈಸ್ ಅಪ್ ಹೋಗಿರುವಂಥದ್ದು. ಸೊ ಹಾಗಾಗಿ ಆ ಲೋ ನಮಗೆ ಡೈಲಿ ಚಾರ್ಟಲ್ಲಿ ಇಂಪಾರ್ಟೆಂಟ್ ಆದ ಕೆಲಸವನ್ನು ಮಾಡುತ್ತೆ. 23,700ರಿಂದ 680 ನಾವು ವಾಚ್ ಮಾಡಬೇಕಾಗುತ್ತೆ. ಆ ಲೋಕ್ಕಿಂತ ಕೆಳಗಡೆ ಒಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದೆ. ಪ್ರಾಬಬಲಿ ಮೇ ಬಿ ನೆಕ್ಸ್ಟ್ ಇಲ್ಲಿ ಏನು ಗ್ಯಾಪ್ ಕ್ರಿಯೇಟ್ ಮಾಡಿದೆ ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಅಲ್ಲಿವರೆಗೂ ಒಂದು ಪಾಸಿಟಿವ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತ ಹೇಳಿದರೆ ಡೈಲಿ ಚಾರ್ಟಲ್ಲಿ 23,680 ಲೆವೆಲ್ಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದರೆ ಇಲ್ಲಿರುವ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಹೈ ಲೆವೆಲಲ್ಲಿ ನೆಕ್ಸ್ಟ್ ಮೇಜರ್ ರೆಸಿಸ್ಟೆನ್ಸ್ ಇರುವಂಥದ್ದು ಆಲ್ಮೋಸ್ಟ್ 25,000 ಲೆವೆಲ್ ಆಗುತ್ತೆ. ಸ್ಟ್ರಾಂಗ್ ಆಗಿ ನಾವು ನೋಡಿದಾಗ ಇಮಿಡಿಯೇಟ್ಲಿ 24,300 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಅದಕ್ಕೆ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇದೆಲ್ಲ ಇರುವಂಥದ್ದು. ಸೀಸ್ಫೈರ್ ಇಲ್ಲಿ ಅಗ್ರಿಮೆಂಟ್ ಏನು ಮಾತುಕತೆ ನಡೀತಾ ಇದೆ, ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಅಂತ ಮಂಡೇ ಮಾರ್ಕೆಟ್ ಓಪನ್ ಆಗುವಾಗ ಯಾವ ರೀತಿ ಔಟ್ಕಮ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಂಡೇ ಟ್ರೇಡಿಂಗ್ ಸೆಷನ್ಗೆ ಇಮಿಡಿಯೇಟ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಇನ್ ಕೇಸ್ 24,000 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾ ಇತ್ತು ಅಂತೇಳಿದರೆ 24,300 ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಕರೆಂಟ್ಲಿ 24,000 ಲೆವೆಲ್ಗಿಂತ ಮೇಲೇ ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು ಬೆಟರ್ ಆಗುತ್ತೆ. ಸೊ ಹಾಗಾಗಿ ಆ ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಮಿಡಿಯೇಟ್ಲಿ ಸಪೋರ್ಟನ್ನು ನಾವು ನೋಡಿದ್ರೆ 24,950 ಲೆವೆಲ್ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ. ಆ ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ 24,950 940 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದೆ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. 23,800 ಹಾಗೆ 700 ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ. ಸೊ ಇಂಪಾರ್ಟೆಂಟ್ ಇರುವಂಥದ್ದು 24,700 680 ಮೇಜರ್ ಸಪೋರ್ಟ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಇಮಿಡಿಯೇಟ್ಲಿ 24,450 ಲೆವೆಲ್. ಅದೇ ರೀತಿ ನೆಕ್ಸ್ಟ್ ಇವೆಂಚುಲಿ ಗ್ಯಾಪನ್ನು ಫಿಲ್ ಮಾಡಬೇಕು ಅಂತೇಳಿದರೆ 23,200 ನೆಕ್ಸ್ಟ್ ನೋಡುವಂಥ ಸಾಧ್ಯತೆ ಇದೆ. ಹಾಗಾಗಿ 23,680 ಇಂಪಾರ್ಟೆಂಟ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ. ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ ಕರೆಂಟ್ಲಿ 24,000ದಲ್ಲಿ ಒಂದಷ್ಟು ಹೈಯೆಸ್ಟ್ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು, ಕಾಲಲ್ಲಿ ಕೂಡ ರೇಟಿಂಗ್ ಇದೆ, ಸ್ವಲ್ಪ ಕವರಿಂಗ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಈ 24,000 ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಈ ಕಾಲಲ್ಲಿ ಕವರಿಂಗ್ ಬರುತ್ತೆ. ಆಗ ಒಂದಷ್ಟು ಅಪ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ 23,950 940 ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆದಾಗ ಏನಾಗುತ್ತೆ, ಈ 24,000ದಲ್ಲಿ ಕವರಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಒಂದು ಸಪೋರ್ಟ್ ಬ್ರೇಕ್ ಆಗುತ್ತೆ ಇಂಟ್ರಾಡೇ ಬೇಸಿಸಲ್ಲಿ. ಆಗ ಒಂದಷ್ಟು ಇಂಟ್ರಾಡೇಲಿ ಒಂದು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.